ಮಗು ಹುಟ್ಟಿದಾಗಿಂದ ಸಾಲಿಡ್‌ನ ಶುರು ಮಾಡೋವರೆಗೂ ತಾಯಂದಿರಿಗೆ ಯೋಚನೆ ಬರೋದು ಬರೀ ಬ್ರೆಸ್ಟ್ ಫೀಡಿಂಗ್ ಬಗ್ಗೆನೇ. ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ಮಗು ಚೆನ್ನಾಗಿ ಮಾಡ್ತಿದೆಯಾ? ಎದೆ ಹಾಲು ತಾಯಿಗೆ ಚೆನ್ನಾಗಿದೆಯಾ? ಆ್ಯಂಡ್ ಎದೆ ಹಾಲನ್ನ ಹೆಚ್ಚಿಸೋದಕ್ಕೆ ಏನೇನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಸೊಲ್ಯೂಷನ್ ಸಹ ಹುಡ್ಕೊಂಡಿರ್ತಾರೆ. ಅದೇ ಮಗು ಸಾಲಿಡ್‌ನ ಶುರು ಮಾಡುವಂತಹ ಟೈಮ್ ಅಂತಂದರೆ 5 ಕಂಪ್ಲೀಟ್ ಆಗಿ 6ಗೆ ಬಂದಾಗ ಸಾಲಿಡ್‌ನ ಶುರು ಮಾಡಬೇಕು ಅನ್ನುವಂತಹ ದೊಡ್ಡ ಆಲೋಚನೆನ ತಾಯಂದಿರು ಮಾಡ್ತಾರೆ. ಮೊದಲಿಗೆ ಏನನ್ನ ಕೊಡಬೇಕು? ಮಗು ತಿನ್ನುತ್ತಾ? ಈ ರೀತಿಯಾದ ಆಲೋಚನೆ ಪ್ರತಿಯೊಬ್ಬ ಮಾಮೀಸ್‌ಗೆ ಕಾಡೋದು ಸಹಜ. ಮಗುಗೆ ಸಾಲಿಡ್‌ನ ಶುರು ಮಾಡಿದ್ದೀರಾ ಅಂತಂದರೆ ಒನ್ ಟೈಮ್ ಮಾತ್ರ ಕೊಡಿ. ಯಾಕಂತಂದರೆ ಇಷ್ಟು ದಿನ ಮಗುವಿನ ನ್ಯೂಟ್ರಿಷನ್ ಯಾವುದಾಗಿತ್ತು? ಎದೆ ಹಾಲು ಮತ್ತು ಫಾರ್ಮುಲಾ ಮಿಲ್ಕ್. ಮಗು ತಗೊಳ್ತಿದ್ರೆ ಫಾರ್ಮುಲಾ ಮಿಲ್ಕು ಮಗುವಿನ ನ್ಯೂಟ್ರಿಷನ್ ಆಗಿತ್ತು. ಈಗ ಆಲ್ ಆಫ್ ಎ ಸಡನ್ ನಾವು ಮಗುಗೆ 3 ಹೊತ್ತು ಅಂತಂದರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ನಮ್ಮ ಥರ ತಿನ್ನೋದಕ್ಕೆ ಮಗುಗೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಇನಿಷಿಯಲಿ ನಾವು ಮಗುಗೆ 1 ಮೀಲ್ ಮಾತ್ರ ಕೊಡಬೇಕಾಗತ್ತೆ. ರಾಗಿ ಸರಿ ಇಸ್ ದ ಬೆಸ್ಟ್ ಆಪ್ಷನ್. ಇನ್ನು ಮಿಕ್ಕಿದ ಟೈಮಲ್ಲಿ ನಾವು ಎದೆ ಹಾಲನ್ನು, ಫಾರ್ಮುಲಾ ಮಿಲ್ಕ್ನ ಕೊಡಬಹುದು.